ಚನ್ನಪಟ್ಟಣದಲ್ಲಿ ಈವರೆಗೆ ಅಂದರೆ ಬೆಳಗ್ಗೆ 9 ಗಂಟೆಗೆ 8.20% ಮತದಾನ ಆಗಿದೆ. ಇನ್ನು ಶಿಗ್ಗಾವಿ ಹೇಗಿದೆ? ಶಿಗ್ಗಾವಿ ಅಖಾಡದಲ್ಲಿ ಈವರೆಗೆ ಅಂದರೆ 9 ಗಂಟೆಯ ಹೊತ್ತಿಗೆ ಮತದಾನದ ಪ್ರಮಾಣ 10.08. ಕಂಪ್ಯಾರಿಟಿವ್ಲಿ ಚನ್ನಪಟ್ಟಣ ಕಂಪೇರ್ ಮಾಡಿದ್ರೆ ಶಿಗ್ಗಾವಿಯ ಮತ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ. 10% ಅನ್ನು ದಾಟಿದೆ. ಶಿಗ್ಗಾವಿಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಬೆಳಿಗ್ಗೆ ಈಗಾಗಲೇ ಮತದಾನ ಆರಂಭ ಆದ 2 ಗಂಟೆಯಲ್ಲಿ ಕ್ಷೇತ್ರದ ಒಟ್ಟು 10% ಜನ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. 10.08 ಅಪ್ರಾಕ್ಸಿಮೇಟ್ಲಿ 10% ಅಂತ ನಾವು ರೌಂಡ್ ಫಿಗರ್ ತಗೊಂಡ್ರೆ 10% ಜನ ಈಗಾಗಲೇ ವೋಟಿಂಗ್ ಮಾಡಿದ್ದಾರೆ. ಇನ್ನು 90% ಜನ ವೋಟಿಂಗ್ ಮಾಡೋದಕ್ಕೆ ಬಾಕಿ ಇದೆ. ಈಗ ಬೆಳಗ್ಗೆ 9 ಗಂಟೆ ಕಳೆದ 2 ಗಂಟೆನಲ್ಲಿ ಅಂದರೆ ಮತದಾನ ಆರಂಭ ಆದ 7 ಗಂಟೆಯಿಂದ 9 ಗಂಟೆವರೆಗೆ 10% ಮತದಾನ ಇವರಿಗೆ ಶಿಗ್ಗಾವಿಯಲ್ಲಾಗಿದೆ. ಚನ್ನಪಟ್ಟಣಕ್ಕೆ ಕಂಪೇರ್ ಮಾಡಿದ್ರೆ ಒಂದು 2% ಜಾಸ್ತಿ. ಅಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಯೋವೃದ್ಧರು ಮತ್ತು ಬೇರೆ ಬೇರೆ ನಿತ್ಯ ಕಾರ್ಯಗಳಿಗೆ ಹೋಗೋರು ಮತದಾನವನ್ನು ಮಾಡಿ ಮುಗಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ಹಂತದಲ್ಲಿ ಮತದಾನದ ಪ್ರಮಾಣ ಅತಿ ಹೆಚ್ಚಾಗಬೇಕು. 11 ಗಂಟೆ ಒಳಗಡೆ ಶಿಗ್ಗಾವಿ 40% ದಾಟುವ ಗುರಿಯನ್ನು ಇಟ್ಕೊಳ್ಬೇಕಾಗುತ್ತೆ. 40% ದಾಟಿದ್ರೆ ಮಧ್ಯಾಹ್ನದೊಳಗೆ 11-12 ಗಂಟೆ ಒಳಗಡೆ 50% ದಾಟ್ಬೋದು. ಒಟ್ಟಾರೆ 80-85% ಮತದಾನ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಚುನಾವಣಾ ಆಯೋಗ ಇದೆ. ಬೇರೆ ಬೇರೆ ರೀತಿಯಲ್ಲಿ ಮತದಾರರನ್ನು ಸೆಳೆಯೋ ಕೆಲಸಗಳು ಕೂಡ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಮತಗಟ್ಟೆಗಳತ್ತ ಬೇರೆ ಅಂದರೆ ಸಖಿ ಬೂತ್, ಸಂಪೂರ್ಣವಾಗಿ ಮಹಿಳೆಯರಿಂದಲೇ ನಿರ್ವಹಿಸಲ್ಪಡುವಂಥ ಬೂತ್, ವಿಶೇಷ ಬೂತ್ ಚನ್ನಪಟ್ಟಣದಲ್ಲಿ ನಾವು ನೋಡಿದ್ವಿ. ಗೊಂಬೆಗಳ ನಾಡು ಅಂತ ಕರೆಸ್ಕೊಳ್ಳೋ ಚನ್ನಪಟ್ಟಣದಲ್ಲಿ ಒಂದು ಬೂತ್ ಸಂಪೂರ್ಣವಾಗಿ ಗೊಂಬೆ ಬೂತ್ ಆಗಿದೆ. ಅಲ್ಲಿ ಸ್ವಾಗತ ಕಮಾನ್ನಿಂದ ಹೊರಗಡೆ ಹೋಗೋವರೆಗೂ ಕೂಡ ಗೊಂಬೆಗಳೇ ಸ್ವಾಗತ ಮಾಡುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮತಗಟ್ಟೆಗಳನ್ನು ಜನರಿಗೋಸ್ಕರ ಮತದಾರರನ್ನು ಸೆಳೆಯೋದಕ್ಕೋಸ್ಕರ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಮತದಾನ ಕೂಡ ಬಿರುಸಿನ ಪಡೆದುಕೊಳ್ತಾ ಇದೆ. ನೀವು ಶಿಗ್ಗಾವಿಯ ಮತದಾನವನ್ನು ನೋಡಿದ್ರೆ ಈಗ 10% ಆಗಿದೆ. ಈವರೆಗೆ 10% ಮತದಾನ ಆಗಿದೆ. ಬಸವರಾಜ ಬೊಮ್ಮಾಯಿ ನಿಂತಿದ್ದಾರೆ ನೋಡಿ ಮತದಾನದ ಪ್ರಕ್ರಿಯೆಯಲ್ಲಿ. ಭರತ್ ಬೊಮ್ಮಾಯಿ ಮತ್ತು ಬಸವರಾಜ ಬೊಮ್ಮಾಯಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಈಗ ನಿಂತಿದ್ದಾರೆ. ನೇರ ಪ್ರಸಾರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಬಸವರಾಜ ಬೊಮ್ಮಾಯಿ ಈಗ ಚುನಾವಣೆಯ ಈ ಹಂತದಲ್ಲಿ ಮತದಾನಕ್ಕೆ ಆಗಮಿಸಿದ್ದಾರೆ. ಬೆಳಿಗ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಪೂಜೆಯ ಬಳಿಕ ಪುತ್ರನ ಜೊತೆಗೆ ಈಗ ಮತ ಪ್ರಕ್ರಿಯೆಗೆ ಬಂದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅವರ ಪುತ್ರ ಚುನಾವಣಾ ಕಣದಲ್ಲಿರೋದು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಪುತ್ರನ ಪರವಾಗಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಹಾಲಿ ಸಂಸದರು ಮತ ಚಲಾಯಿಸ್ತಾರೆ. ಜೊತೆಗೆ ಅವರ ಪುತ್ರ ಸರತಿ ಸಾಲಲ್ಲೇ ಬಂದರು ನೋಡಿ. ಪ್ರಜಾಪ್ರಭುತ್ವದ ಸುಂದರ ಅಂತಂದ್ರೆ ಅದೇ ಅವರು BJP ಅಭ್ಯರ್ಥಿ ಆಗಿರಲಿ, ಅವರು ಸಂಸದರಾಗಿರಲಿ, ಏನೇ ಆಗಿರಲಿ, ಸಾಮಾನ್ಯ ಮತದಾನ ಅಂತ ಬಂದಾಗ ಸಾಮಾನ್ಯ ಪ್ರಜೆ ರೀತಿಯಲ್ಲಿ ಸರತಿ ಸಾಲಲ್ಲಿ ಬರಬೇಕು. ಸರತಿ ಸಾಲಲ್ಲಿ ಅವರ ಕ್ಯೂ ಬಂದಾಗ ಅವರು ಒಳಗಡೆ ಹೋಗಿ ಮತದಾನ ಮಾಡಬೇಕು. ತಾನು ಮಾಜಿ ಮುಖ್ಯಮಂತ್ರಿ, ರಾಜ್ಯವನ್ನು ಆಳಿರೋರು ಅಂಥೇಳಿ ಅವರು ಬಂದಿದ್ದ ತಕ್ಷಣ ಲೈನಲ್ಲಿರೋರನ್ನೆಲ್ಲ ನಿಲ್ಲಿಸಿ ಅವ್ರನ್ನ ಒಳಗಡೆ ಕಳಿಸುವ ಯಾವುದೇ ಪ್ರಕ್ರಿಯೆ ಇರೋದಿಲ್ಲ. ಅದು ನಮ್ಮ ಭಾರತದ ಪ್ರಜಾಪ್ರಭುತ್ವದ ಅಂದ ಚಂದ. ಸ್ವತಃ ಅಭ್ಯರ್ಥಿಯೇ ಇದ್ದರೂ ಕೂಡ ಅವರು ಕ್ಯೂ ಅಲ್ಲೇ ಬರಬೇಕು. ಅಭ್ಯರ್ಥಿ ಆಗಿದ್ದರೂ ಕೂಡ ಅವರು ಆ ಮತಗಟ್ಟೆಗೆ ಓರ್ವ ಸಾಮಾನ್ಯ ಮತದಾರ, ಅವರ ಕ್ರಮ ಸಂಖ್ಯೆ ಇರುತ್ತೆ. ಆ ಕ್ರಮ ಸಂಖ್ಯೆಗೆ ಅನುಸಾರವಾಗಿ ಅವರು ಮತದಾರರಿಗೆ ಅಥವಾ ಇಡೀ ರಾಜ್ಯಕ್ಕೆ ಗೊತ್ತಿದ್ರೂ ಕೂಡ ಅವರ ಹೆಸರು ಆ ಮತಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನು ಅಲ್ಲಿ ಒಳಗಡೆ ಇರುವ ಅಧಿಕಾರಿಗಳು ಕನ್ಫರ್ಮ್ ಮಾಡಿಕೊಂಡ ನಂತರವೇ, ಇವರು ಇಡೀ ಕರ್ನಾಟಕಕ್ಕೆಲ್ಲ ಭಾರತಕ್ಕೆ ಗೊತ್ತಿದ್ರೂ ಕೂಡ ಅವರ ಫೋಟೋ ID-ಯನ್ನು ನೋಡಿದ ನಂತರವೇ ಅವ್ರಿಗೆ ಮತದಾನದ ಅವಕಾಶ. ಅದು ಚುನಾವಣಾ ಪ್ರಕ್ರಿಯೆ. ಹಾಗಾಗಿ ಆ ಪ್ರಕ್ರಿಯೆಯಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಭಾಗಿಯಾಗ್ತಾರೆ ಮತ್ತು ಅವರ ಪುತ್ರ ಭರತ್ ಬೊಮ್ಮಾಯಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮತದಾನಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಈಗ ತಾನೇ ನೋಡಿ ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಗಳು. ಬಸವರಾಜ ಬೊಮ್ಮಾಯಿ ಮತದಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮತಗಟ್ಟೆಯ ಒಳಗಿದ್ದಾರೆ. ಈಗ ಮತದಾನ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅವರ ಮಗನಿಗೆ ಅವರು ಓಟ್ ಹಾಕೋದು. ಮೊಟ್ಟ ಮೊದಲ ಬಾರಿಗೆ ತಮ್ಮ ಪುತ್ರನ ಪರವಾಗಿ ಮತ ಚಲಾಯಿಸೋದಕ್ಕೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಆಗಮಿಸಿದ್ದಾರೆ. ಅವರ ಮಗನನ್ನು ರಾಜಕೀಯಕ್ಕೆ, ಅದರಲ್ಲೂ ರಾಜ್ಯ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅಥವಾ ರಾಜ್ಯ ರಾಜಕಾರಣಕ್ಕೆ ಅವ್ರಿಗೊಂದು ಪ್ರವೇಶ ಕಲ್ಪಿಸೋದಕ್ಕೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಇದೊಂದು ಅವಕಾಶ ಇತ್ತು. ಅವರು ಹಾವೇರಿ ಸಂಸದರಾಗಿ ಹಾವೇರಿಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಕಂಡೀಷನ್ ಆಗಿತ್ತು, ನನ್ನ ಕ್ಷೇತ್ರಕ್ಕೆ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕಂಡೀಷನನ್ನು ಅವ್ರು ಹಾಕಿದ್ರಂತೆ. ಅದೇ ಕಂಡೀಷನ್ ಪ್ರಕಾರವಾಗಿ ಅವರ ಮಗ ಈಗ ಕಣದಲ್ಲಿದ್ದಾರೆ. BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಮತ್ತು BJP ಭಾಳ ವಿಶ್ವಾಸವನ್ನು ಹೊಂದಿರುವ ಕ್ಷೇತ್ರ ಮತ್ತು BJP ಗೆದ್ದಿರೋ ಕ್ಷೇತ್ರ. ರಾಜ್ಯದ 3 ಉಪಚುನಾವಣೆಯಲ್ಲಿ BJP 1 ಗೆದ್ದಿತ್ತು ಈ ಹಿಂದೆ. ಆ ಕ್ಷೇತ್ರ ಇದು. ಹಾಗಾಗಿ ಇದನ್ನು ಉಳಿಸಿಕೊಳ್ಳಲೇಬೇಕು ಅಂತ ಯಡಿಯೂರಪ್ಪನವ್ರು ಮೊನ್ನೆ ಬಂದಾಗ ಹೇಳಿದ್ರು, ಶಿಗ್ಗಾವಿ ಅಂತೂ ನಾವು ಗೆದ್ದು ಬಿಟ್ಟಿದ್ದೀವಿ, ಆಲ್ರೆಡಿ ಡಿಕ್ಲೇರ್ ಮಾಡೋದು ಮಾತ್ರ ಬಾಕಿ ಇದೆ, ಉಳಿದಂಥ 2 ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ. ಹಾಗಾಗಿ 3 ಕ್ಷೇತ್ರಗಳಲ್ಲಿ BJPಗರು ಬಹಳ ವಿಶ್ವಾಸವನ್ನು ಹೊಂದಿರುವಂಥ ಕ್ಷೇತ್ರ ಯಾವುದು ಕೇಳಿದ್ರೆ ಅದು ಶಿಗ್ಗಾವಿ. ಆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಈಗ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ ಅವರ ಪುತ್ರನ ಜೊತೆಗೆ. ಪುತ್ರ ಮತ್ತು ತಂದೆ ಸಂಸದರು ಬಸವರಾಜ ಬೊಮ್ಮಾಯಿ ಮತ್ತು ಭರತ್ ಬೊಮ್ಮಾಯಿ ಮತ ಚಲಾವಣೆಗೆ ಬಂದಿದ್ದಾರೆ.
ಕಳೆದ ಬಾರಿ ಇವರ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಇವರ ವಿರುದ್ಧವೇ ಸ್ಪರ್ಧೆ ಮಾಡಿದ್ದು, ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅವತ್ತಿನ ದಿನ ಅಂದರೆ 1.5 ವರ್ಷದ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ 36,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಈಗ ಮತದಾನ ಮುಗಿಸಿ ಹೊರಗಡೆ ಬಂದಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಅಲ್ಲಿ ಮ್ಯಾಲೆ ಕೆಳಗೆ ಅಲ್ಲಿ ಮ್ಯಾಲೆ ಕೆಳಗೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರ ತಂದೆ ಸಮೇತರಾಗಿ ಈಗ ಮತ ಚಲಾವಣೆ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಮತ್ತು ಭರತ್ ಬೊಮ್ಮಾಯಿ ಇಬ್ಬರು ಕೂಡ ಆಗಮಿಸಿ ಶಿಗ್ಗಾವಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ತಂದೆ ಜೊತೆಗೆ ಬಂದು ಮತ ಚಲಾವಣೆ ಮಾಡಿದ್ರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬಹಳ ಮಹತ್ವದ ಕ್ಷೇತ್ರ. ಬಸವರಾಜ ಬೊಮ್ಮಾಯಿ ಅವರು ಗೆಲ್ಲಲೇಬೇಕು, ಅಂದರೆ ಮಗನನ್ನು ಗೆಲ್ಲಿಸಲೇಬೇಕಾಗಿರುವಂಥ ಕ್ಷೇತ್ರ. ಬಿಜೆಪಿಯ ಭದ್ರಕೋಟೆ ಹೌದು, ಬಟ್ ತಮ್ಮದೇ ಪಕ್ಷದ ಒಂದಿಷ್ಟು ಜನರ ವಿರೋಧದ ನಡುವೆ ಇಲ್ಲಿ ಮತದಾನ ನಡೀತಾ ಇದೆ. ತಮ್ಮದೇ ಕ್ಷೇತ್ರದ ಅಂದರೆ ಅದಕ್ಕೆ ನಿಕಟ ಸಂಪರ್ಕ ಹೊಂದಿರುವಂಥ ಭಾಳಷ್ಟು ಜನ ಇಲ್ಲಿ ಪ್ರಚಾರಕ್ಕೆ ಬಂದೇ ಇಲ್ಲ. ಆದರೆ ಯಡಿಯೂರಪ್ಪನವರು ಬಂದರು. ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ನಿಂತರು, ಬಂದು ಅವರ ಪುತ್ರನ ಪರವಾಗಿ ಮತ ಯಾಚನೆಯನ್ನು ಮಾಡಿದ್ರು. ಯಡಿಯೂರಪ್ಪನವರೇ ಸ್ವತಃ ಈ ಕ್ಷೇತ್ರಕ್ಕೆ ಬಂದು ಬಿಜೆಪಿಯ ಬಹಳ ಜನಕ್ಕೆ ಒಂದು ಸಂದೇಶ ಕೊಟ್ಟರು. ಹಾಗಾಗಿ ಈ ಬಿಜೆಪಿಯ ಭದ್ರಕೋಟೆಯಂತಿರುವ ಶಿಗ್ಗಾವಿಯನ್ನು ಮತ್ತೊಮ್ಮೆ ಗೆಲ್ಲೋದು ಅಷ್ಟು ಸುಲಭ ಅಂತೇನಿಲ್ಲ. ಬಟ್ ಈ ಬಾರಿ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಂತೂ ಖಂಡಿತ ಅವರಿದ್ದಾರೆ. 35,000 ಮತಗಳ ಅಂತರದಲ್ಲಿ ಕಳೆದ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದು. ಇಡೀ ರಾಜ್ಯದಲ್ಲಿ ಬಿಜೆಪಿ 66 ಕುಸಿದಂಥ ಸಂದರ್ಭದಲ್ಲಿ ಶಿಗ್ಗಾವಿಯ ಜನ 35,000 ಲೀಡ್ನ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರನ್ನು ಗೆಲ್ಲಿಸಿ ಕಳಿಸಿದ್ರು. ಹಾಗಾಗಿ ಭರತ್ ಬೊಮ್ಮಾಯಿ ಅವರಿಗೆ ಸಹಜವಾದಂಥ ಒಂದು ವಿಶ್ವಾಸವಂತೂ ಖಂಡಿತ ಇದ್ದೇ ಇದೆ.